ಮತ್ತೆ ಆಪ್ರೇಷನ್ ಮಾಡಿಸ್ಕೊಂತೀರಿ? ಮಾಡಿಸ್ಕೋಬೇಕು ಸುಧಾ, ಇನ್ನೇನು ಮಾಡಾನೆ. ಮಾಡಿಸ್ಕೊಂಬ್ಲಿಲ್ಲ ಅಂದರೆ ಹೊಟ್ಟೆ ನೋವು ಕಡಿಮೆ ಆಗಲ್ಲ. ತಿರ್ಗಾ ಅದು ಒಡೆಯೋ ಸ್ಟೇಜಿಗೆ ಬಂದರೆ ತುಂಬ ಕಷ್ಟ ಆಗುತ್ತೆ. ನೀವು ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸ್ಕೊಂಬ್ಲೇಬೇಕು ಅಂತ ಹೇಳಿದಾರಲ್ಲ ಡಾಕ್ಟ್ರು. ಮಾಡಿಸ್ಕೊಂಬ್ಲೇಬೇಕು ಕಾವ್ಯ, ಸುಧಾ. ಇನ್ನೇನು ಮಾಡಾನೆ, ದುಡ್ಡು ಬೇಕಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ನೋಡ್ರಿ, ನಿಮ್ಗೆ ಯಾವತ್ತೂ ಹೊಟ್ಟೆ ನೋವು ಬಂದಿಲ್ಲ, ಏನಿಲ್ಲ, ಚೆನ್ನಾಗೇ ಇದ್ರಿ. ಅದೇ ಹೇಳೋರು, ಇನ್ನೊಂದು ವಾರ ಬಿಟ್ಟರೆ ಒಡ್ಕಮ್ಮ ಸ್ಟೇಜಿಗೆ ಐತೆ ಅದು. ನೀವು ಬೇಗ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳೋರಲ್ಲ ಸುಧಾ. ವಾಸೇನಮ್ಮ ಹೊಟ್ಟೆ ನೋವು ಮೋನುಗೆ? ಇನ್ನು ವಾಸಿ ಇಲ್ಲ ಕಣಕ್ಕ. ಸ್ಕ್ಯಾನಿಂಗ್ ಮಾಡಿಸಿದ್ಕೆ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅಪೆಂಡಿಕ್ಸ್ ಆಪ್ರೇಷನ್ ಆಗಬೇಕು ಅಂತ ಹೇಳೋರು ಕಣಕ್ಕ. ಅದಕ್ಕೆ ದುಡ್ಡು ನೋಡ್ಕೊಂಡು ಬರ್ತೀವಿ ಅಂತ ಬಂದ್ವಿ ನಾನು ಸುಧಾ. ಏನು ಮಾಡೋಣ. ಯಾಕ ನೋಡಪ್ಪ, ಇದ್ಕಿದ್ದಂಗೆ ಎಂದೆಂದು ಹೊಟ್ಟೆ ನೋವು ಅಂತಿರ್ಲಿಲ್ಲ ಅಲ್ಲಿ ನೀನು. ನೋಡು ಹೆಂಗೆ ಇಲ್ಲದ್ದು ಪಾಪ ಹೆಂಗ ದುಡಿತಿದ್ದೆ. ದುಡಿಯೋಣ ಹಬ್ಬ. ಮತ್ತೆ ದುಡಿಯೋರೊಬ್ರು ಸಾರು ಕುಕ್ಕಂಡು ತಿಂಬೋದು. ಅಯ್ಯೋ ಯಾಕ ಒಂಥರ ನಮ್ಗೆ ಆಚಾರ ಸರಿ ಇಲ್ಲ. ಪಾಪ ಆ ಮೀನಾಕ್ಷಿ ಆಂಟಿ ಹೇಳ್ತಾ ಇದ್ದು ಒಳ್ಳೇದಕ್ಕೆ ಕಣಮ್ಮ. ನಾವು ಅವರು ಸ್ಯಾನದಿಂದ ಬಂದಿಲ್ಲ, ಅದಕ್ಕೆ ಬರೋದು ಬೇಡ, ಹೋಗೋದು ಬೇಡ. ಅಯ್ಯೋ ಅದಕ್ಕೆ ಮತ್ತೆ ನಾವು ಹೋಗಿ ಸೀರೆ ಹಾಕ್ಯಂಬರ್ಲಿ ಅಂತ ಹೇಳ್ತಾ ಇದ್ದು. ಇವಳು ಕಾವಿ ಹೇಳಿರ್ ಕೇಳಲಿಲ್ಲ. ಹಂಗೆ ಬಂದ್ಲೋ ನಾವು ಯಾಕನ ಬರೋಕ್ಕೆ ಕೇಳಿದ್ವೋ ಏನೋ ಅಮ್ಮಂಗಾಗೈತೆ ಕಣ. ಅವಳು ಬಂದಿರೋದ್ರಿಂದನೇ ನಮ್ಗೆ ಹಿಂಗೆಲ್ಲ ಆಗ್ತಾ ಇರೋದು. ಅದಕ್ಕಲ್ಲ ಹೇಳು. ನೀನು ಅದಕ್ಕೆಲ್ಲ ಯಾಕೆ ಹೆಂಗಾಗುತ್ತೆ? ಇಲ್ಲ ಕಣಪ್ಪ, ಅವ ಆಂಟಿ ಹೇಳ್ತಾ ಇತ್ತು, ಅವ್ರಿಗೆ ಒಳ್ಳೇದು ನಮಗೆ ಒಳ್ಳೇದು, ಯಾಕೆ ಬೇಕು ನಮಗೆ ಕೆಟ್ಟದ್ದು ಅವ್ರಿಗೆ ಕೆಟ್ಟದ್ದು, ಯಾಕೆ ಬೇಕು ಅವರಮ್ಮ ಬಂದಾಗಿಂದ ಬಟ್ಟೆ ಹಾಕಿ ಬಂದಿಲ್ಲ ಏನಿಲ್ಲ ಅಂತ ಹೇಳ್ತಾ ಇತ್ತು. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಿದ್ದು. ನೋಡು, ನಮ್ಗೆ ಒಂದ್ರ ಮೇಲೆ ಒಂದು ಕಷ್ಟ, ಒಂದ್ರ ಮೇಲೆ ಒಂದು ಕಷ್ಟ. ನೀನು ದುಡಿಯೋಕೆ ಹೋಗಲ್ಲ ಇವಾಗ. ಮಾಮ್ಗೂ ಚೆನ್ನಾಗಿಲ್ದಂಗೆ ಆಗೈತೆ, ಮಾಮ್ನೂ ಹೋಗಲ್ಲ. ಒಬ್ರಿಗೆ ಆಗ್ತಿದ್ದಂಗೆ ಒಬ್ರಿಗೆ ಸೆಣಕಿಲ್ದಂಗೆ ಆಗುತ್ತಿಲ್ಲ ತಕಯ್ಯ. ಇದು ಅವಳು ಬಂದಿರೋದ್ರಿಂದನೇ ಹಿಂಗೆ ಆಗ್ತಾ ಇರೋದು. ಏನು ಮಾಡೋಣಮ್ಮ. ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು, ಬರಬಾರ್ದಾಗಿತ್ತು ಅಂದ್ರಿ. ನೋಡಿ ಹಿಂಗೆಲ್ಲ ಐತೆ ಪರಿಸ್ಥಿತಿ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ನಾವೇ ಹೇಳಿದ್ದು ಬಾರಮ್ಮ ಅಂತ ಹೇಳಿ. ನಾನು ಸುಧಾನೇ ಹೇಳಿದ್ದು ಬಾರಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರು ಹಿಂಗೆಲ್ಲ ಅಂತಾರೆ ಅಂತ ಅದಕ್ಕೆ ಬಾರಮ್ಮ ಅಂತ ಹೇಳಿವಿ. ಹಿಂಗಾಗುತ್ತೆ ಎಂಬುದು ಯಾರಿಗೆ ಗೊತ್ತಿತ್ತಕ್ಕ? ನಾವು ಅರ್ಥ ಮಾಡ್ಕೊಂಬ್ಲಿಲ್ಲ. ಪುಸುಕ್ಕನ್ ಬಾ ಅಂತ ಹೇಳಿವಿ, ಹೇಳೋದಕ್ಕೆ ಹೋಗ್ತಾಳ ಅಮ್ಮಂಗ. ಎದ್ದೇವರಣಗೂ ನಮಗೆ ಕಷ್ಟ ಒಂದ್ರ ಮೇಲೊಂದು. ಕೈಯಾಗ ದುಡ್ಡಿಲ್ಲ. ಇವಾಗ ಆಪ್ರೇಷನ್ ಆಗಬೇಕು ಲಲಿತಕ್ಕಯ್ಯ. ಇವಾಗ ಯಾರನ್ನೂ ಕೇಳೋಣಪ್ಪ, ಈಗ 50,000 ದುಡ್ಡು ಬೇಕು. ಆಪ್ರೇಷನ್ ಅಪೆಂಡಿಕ್ಸ್ ಆಪ್ರೇಷನ್ ಮಾಡಿಸ್ತೀವಿ ಅಂದರೆ ಇವಾಗ ಪ್ರೈವೇಟ್ ಆಸ್ಪತ್ರೆ ಬೇರೆ. 50,000 ರೂಪಾಯಿ ಹೆಂಗನಾಗಲಿ ಒಂದಿಟ್ಟು ಹೆಚ್ಚು ಕಮ್ಮಿ ಇಕ್ಕೊಂಡು ಹೋಗ್ಬೇಕು. ನೋಡು ಇವಾಗಿಂಥ ಕಷ್ಟಗಳು. ಇವಾಗ ನೋಡಿದ್ರೆ ಅವಳು ಬೇರೆ ಬಂದು ಒಂದು ಕಡೆ ಕೈದಾಳೆ. ಎಲ್ಲರಿಗೂ ತಿಂಡಿ ಅಡುಗೆ ಎಲ್ಲ ಎಷ್ಟು. ನಮ್ಮ ಮನೆಯಾಗ ಯಾಕೆ ನಾವು ಬಂದಾಗಿಂದನೂ ಒಂಥರ ನಿಮ್ದಿಲ್ಲ, ಯಾಕೆ ಒಂಥರ ಆದಂಗೆ ಆಗ್ಬಿಟ್ಟೈತೆ ನಮ್ಮ ಮನೆ. ಅದೇ ಬಟ್ಟೆ ಹಾಕ್ಯಂಬಂದಿಲ್ವಲ್ಲ ನಿಮ್ಮ ಅತ್ತೆ ಹೋಗಿ, ಅದಕ್ಕೆ ಅವಳು ಅವಾಗ ಹಂಗೆ ಉಂತಿದ್ದು. ಅದನ್ನೊಂದು ಹೇಳ್ತಾರಮ್ಮ. ಸುಳ್ಳು ನಿಜವಮ್ಮಂಗ ಆಗುತ್ತೆ. ಈಗ ಆಗಲಿಲ್ಲ ಅಂದರೆ ಏನೂ ಬರೋಲ್ಲ. ಹಿಂಗೇನೋ ಒಂದು ಕೆಟ್ಟದ್ದಾದರೆ ಅಯ್ಯೋ ಇದಕ್ಕೆ ಹೆಂಗಾಗೈತೆ ಅಮ್ಮಂಗೆ ಆಗುತ್ತೆ ಅಷ್ಟೇನೆ. ಇಲ್ಲ, ನನಗೇನ ಆ ಮೀನಾಕ್ಷಕ್ಕ ಹೇಳಿದ್ದು ನಿಜ ಅಂತ ಅನ್ನಿಸ್ತೈತಿ. ಹೇಳಿದ್ದೇನೋ ನಿಜ ಅಮ್ಮಂಗೆ ಅನ್ನಿಸ್ತೈತೆ. ನಮಗೆ ಒಳ್ಳೇದು ನಿಮಗೆ ಒಳ್ಳೇದು, ನಮಗೆ ಕೆಟ್ಟದ್ದು ನಿಮಗೆ ಕೆಟ್ಟದ್ದು ಅಂತ ಹೇಳ್ತಲ್ಲ. ಆ ಬಂದಾಗಿಂದನೂ ನಿಜವಾಗ್ಲೂ ಅವಾಗಿಂದನೂ ನಮ್ಗೆ ಏನಾದ್ರು ಒಂದು ಕೆಟ್ಟದ್ದು ಆಗ್ತಲೇ ಐತೆ. ನಮ್ಮ ಅಯ್ಯಪ್ಪ ನೋಡಿ ದುಡಿಯೋದು ಎಷ್ಟು ದಿನ ಬರೀ ಹೊಟ್ಟೆ ನೋವು ಅಂತೀವಿ 15 ದಿನದಿಂದ. ಆವಾಗ ನೋಡಿದ್ರೆ ತಲೆನೋವು ಅಂಬೋದು. ನನಗೂ ಹಂಗೇನೆ ಇಟ್ಕಿದ್ದಂಗೆ ಯಾಕೋ ಒಂಥರ ಕೈ ಕಾಲೆಲ್ಲ ಸುಸ್ತಾದಂಗೆ ಆಗುತ್ತೆ, ಆರೋಗ್ಯನೇ ಸೆನಕ್ಕಿರಲ್ಲ, ಹಿಂಗಾಗುತ್ತೆ. ಅದಕ್ಕೆ ಮತ್ತೆ ಇಂಥವೆಲ್ಲ ಆಗ್ತಾ ಉಂಟಲೇ ಬೇಡ ಅಂತ ಹೇಳಿರೋದು. ಅಯ್ಯೋ ದೇವ್ರಿ, ಇವಾಗ ದೇವ್ರಣ್ಣಗೂ ಇವಾಗ ಹೋಗಿ ನಮ್ಮ ಮತ್ತೆ ಬಟ್ಟೆ ಹಾಕ್ಯಂಬಂದರೆ ಒಳ್ಳೇದು ಅಂತ ಅನ್ನಿಸ್ತೈತೆ ನನಗೆ. ನಾನು ಒಂದ್ರ ಮೇಲೊಂದು ಕಷ್ಟ. ಅದು ಸೂತ್ಕನ ಬಗೆಹರ್ಕೋಬೇಕು ಅಂತಾರಲ್ಲ, ಅದಕ್ಕೆ ನಾವು ಅದನ್ನೆಲ್ಲ ನಂಬಲ್ಲ ಕಣಿ. ನೋಡಿ ನಮ್ಮ ಅತ್ತೆನೇ ಬರಲಿ ಅಂತ ಹೇಳುತ್ತೆ ಅಂತ ಅಂದ್ಕೊಂಡ್ವಿ. ಹೋಗಿ ನಾವೆಲ್ಲನ ಕರ್ಕೊಂಬಂದು ಅಪ್ಪ ಅಮ್ಮಂಗಾಗೈತಿ. ಇವಾಗ ನಮ್ಗೊಂದು ಚಿಂತೆ ಕಣಕ್ಕ, ಅವಳು ಬಂದಿರೋದಕ್ಕೆ. ಇವಾಗ ನಮ್ಮಯ್ಯಪ್ಪ ಅದೊಂದು ಚಿಂತೆ ಮಾಡುತ್ತೆ. ಸುಮ್ಕಿರು, ಇವಾಗ ಯಾಕೆ ಚಿಂತೆ ಮಾಡ್ತೀಯ? ಏನು ಮಾಡೋಣಕ್ಕ, ಇವಾಗ ಕರ್ಕೊಂಬಂದಿದ್ದೀವಿ, ನೋಡ್ಕೊಂಬ್ಲೇಬೇಕು. ಇವಾಗ ಹೋಗಮ್ಮಂಬಕ್ಕಾಗುತ್ತೆ. ಇವಾಗ ಕರ್ಕೊಂಬಂದಿದ್ದೀವಿ, ಕಾಲು ತೆಗ್ದು ಬಾರಮ್ಮ ಅಂತ ಹೇಳಿದೀವಿ. ನಾವು ಬಂದೈತೆ. ಇವಾಗ ಏನು ನಾವು ಹೋಗೋಂಬಕ್ಕಲ್ಲ, ಬಿಡೋಂಬಕ್ಕಲ್ಲ. ಅಂಬಕ್ಕಾಗಲ್ಲ ಹೇಳಪ್ಪ. ಒಂದು ಕಳಿಸಿದ್ರು ಇವಾಗ ನೋಡಪ್ಪ, ಕರ್ಕೊಂಡು ಹೋದ್ರು ಅದೇ ಕಳಿಸಿರು ಅಂತಾರೆ. ಸುಮ್ಮನಿರು, ಇನ್ನೇನು ಮಾಡೋಕ್ಕಾಗುತ್ತೆ. ಉಳ್ಳ ಬಂದು 5 ದಿನ ಇದ್ರೂ ಇರ್ತಾಳೆ ಅಲ್ಲ. ಅವರು ಬರೋಂಗೆ ಕಾಣಲ್ಲ. ಸುಮ್ಮನೆ ಹೋಗ್ಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಏನೋ ತಪ್ಪಾತು ಅಂದ್ಕೊಂಡು ಹೋಗ್ಬೇಕು. ಅವಳೇನು ಹೋಗಂಗೆ ಕಾಣಲ್ಲ. ನಾನು ಬಿಡು, ಏನು ಮಾಡೋಕ್ಕಾಗುತ್ತೆ. ಇನ್ನೊಂದು 2 ದಿನ ಸುಧಾರಿಸಿ, ಇಷ್ಟು ನಾನೇ ಸುಧಾರಿಸಿದೀಯ. ಇವಾಗ ನೋಡು, ನಮ್ಗೆ ಎಷ್ಟು ಖರ್ಚು ಗೊತ್ತೇ ಮನೆಯಾಗೆ. ಈಗ ದುಡಿಯೋ ಮರನೇ ಉಲ್ಟ್ಕೊಂಡ್ರೆ ಹೆಂಗೆ ಅಂತ ಇವಾಗ ದೊಡ್ಡ ಮರನೇ ಉಲ್ಟಂಗಾಯ್ತು ನಮ್ಮ ಅಯ್ಯಪ್ಪಗೆ ಸೆನಕಿಲುದ್ಕಿ. ಇವಾಗ ಮನೆಯಾಗೆ ಯಾತನ ತರಕಾರಿ ಇರಲ್ಲ, ತರಕಾರಿ ಸೊಪ್ಪು ಏನೇನು ಇರಲ್ಲ. ಎಣ್ಣೆ ಎಷ್ಟು ಖರ್ಚು ಮನೆಯಾಗೆ. ಗ್ಯಾಸ್ ತುಂಬಿಸ್ಬೇಕು ಮನೆಯದು. ಮನೆ ಅಂದಮೇಲೆ ಎಷ್ಟು ಖರ್ಚು ಇರುತ್ತೆ ಲಲಿತಕ್ಕಯ್ಯ. ಈಗ ನಮ್ಮ ಅಯ್ಯಪ್ಪನೂ ದುಡಿಯಲ್ಲ, ಯಾರು ದುಡಿಯಲ್ಲ.
ನಾನು ಅದಕ್ಕೆ ಒಂದು ಲಕ್ಷನ ಯಾವ್ದನ ಸಂಘದಾಗೆ ಸಾಲ ತಾಮನ ಅಂತ ಇದ್ದೀನಿ. ಹ್ಞೂ ತಗ ನಮ್ಮ ಸಂಘದಾಗೆ ಕೊಡ್ತೀವಿ, ನಮ್ಮ ಸಂಘದಾಗ ಸೇರ್ಕೆ ಅದಕ್ಕೇನೆ ಬಾಸಿ ತಾಮನ ಅಂತ ಹೇಳಿ. ಹೆಂಗನ ಒಡವೆ ಇಸ್ಕೊಂಬಾರಮ್ಮ ಅಂತ ಹೇಳಿವಿ, ಒಡವೆನೂ ಇಸ್ಕೊಂಬರ್ಲಿಲ್ಲ. ಹೋಗಿ ಒಡವೆನ ಇಸ್ಕೊಂಬಂದಿದ್ರಿ ಇವತ್ತಿಕ್ಕೆ ನಾವು ವಯ್ಯಪ್ಪಗೆ ಆಸ್ಪತ್ರೆ ತೋರಿಸ್ತಿದ್ವಾ, ಹೋಗಿ ಕೇಳಿದ್ಲು ಇಲ್ವಾ ಕಂಡ್ಲಲ್ ತಕಯ್ಯ, ನಮ್ಮ ಅತ್ತೆ ಕೊಡಲ್ಲ ಅಂತಂದ್ಲು. ಕೇಳಿರ್ತಾಳೆ ಅವಳು. ಅವಳು ಕೊಟ್ಟಿರಲ್ಲ, ಅವಳ ಮೀನಾಕ್ಷಿ ಅವಳು ಕೊಡ್ತಾಳೆ. ಅವಳು ನಾವು ಮಾಡಿಸಿರೋದು ನಾವ್ಯಾಕೆ ಕೊಡೋಣ ಹಿಂಗೆ ಅಂತ ಅಂದಿರ್ತಾಳೆ. ಕೇಳ್ತಂತೆ ಕಣ, ಹೋಗಿ ಕೇಳ್ತಂತೆ. ಕೊಡಲ್ಲ, ನಿಮ್ಮಪ್ಪ 1 ಲಕ್ಷ ಕೊಟ್ಟಿರೋದು 3 ಲಕ್ಷ ಐತೆ, ನಾವು 3 ಲಕ್ಷ 2 ಲಕ್ಷ ಹಾಕಿ ಮಾಡಿಸಿರೋದು ನಾವು ಕಷ್ಟ ಬಿದ್ದು ನಾವ್ಯಾಕೆ ಕೊಡೋಣ ಹಿಂಗೆ ಅಂತ ಗಲಾಟೆ ಮಾಡ್ತಂತೆ. ಯಾವ ಒಡವೆ ಬೇಡ ಮಾರಾಯ, ಸುಮ್ಮನೆ ಅವ್ರೇನ ಕರ್ಕೊಂಡು ಹೋಗಿ ಬಂದ್ರು ಸುಮ್ಮನೆ ಕಳಿಸ್ತಿ. ಅಪ್ಪನಾಗು ದೇವರಣೆಗೂ ಹೆಣ್ಮಕ್ಳು ಇರಬಾರ್ದು. ಅಲ್ಲ ಯಾತು ಬದುಕು ಮಾಡೋದು ಇಲ್ಲ, ಸುಮ್ಮನೆ ಕುಕ್ಕಂತಾಳೆ. ನಾವೊಬ್ರೆ ಯೋಟ್ ಮಾಡೋಕ್ಕಾಗುತ್ತಕ್ಕಲ್ಲ ತಕಯ್ಯ, ಮಾಡ್ಬೇಕಮ್ಮ. ಬಂದೈದಾಳೆ ಅಂದಮೇಲೆ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ. ಈಗ ಬಂದವಳೆ, ಈಗ ಕಳಿಸಿರ ಪಾಪ ಅವಳಿಗೂ ಇದೇನೆ, ಏನು ಮಾಡೋಕ್ಕಾಗಲ್ಲ. ಒಂದು 2 ದಿನ ಅನ್ಸರಿಸ್ರಿ. ಹೋಗಿ ನಮ್ಗಂತ ಯಾಕನ ಬಂದವಳಪ್ಪ ಅಮ್ಮಂಗಾಗುತ್ತೆ. ಸುಮ್ಮನಿರಂಗೊಂಬಕ್ಕೆ ಹೋಗ್ಬೇಡ, ಒಂದು 2 ದಿನ ಏನು ಮಾಡೋಕ್ಕಾಗುತ್ತೆ. ಇವಾಗ ನಮಗೆ ಕಣಪ್ಪ ಕೆಟ್ಟದ್ದಾಗ್ತಾ ಇರೋದು, ಅವ್ರಿಗೆಲ್ಲ ಒಳ್ಳೇದಾಗ್ತಾ ಐತೆ. ಅವಳ ದಿವಿಗೆ ಗನ್ವಾಗ ಯಾರೋ ಕೆಲಸದಾಗಿರೋ ಗಂಡು ಬಂದಿತ್ತಂತೆ ನೋಡಿ, ಇವಾಗ ಅವ್ರಿಗೆಲ್ಲ ಒಳ್ಳೇದಾಗ್ತೈತೆ. ನಮಗೆಲ್ಲ ಕೆಟ್ಟದ್ದಾಗ್ತೈತೆ. ಇವಾಗ ನೋಡಿ ನಿನ್ಗೆ ಒಟ್ಟು ನಾವು ಮಾಮಂಗೆ ನೋಡಿದ್ರೆ ಸೆನಕ್ಕಿಲ್ಲ, ಕೈ ಕಾಲು ನೋವು, ನನಗೆ ಕಾಲಾಗಲ್ಲ, ಕಾಲು ಹಿಡ್ಕೊಂತವೆ, ಕಾಲು ಹೊಡ್ತು ಬರುತ್ತೆ ಎಂಬುದು ಮಾಮ. ನೋಡು ನಮಗೆ ಎಲ್ಲ ಕೆಟ್ಟದ್ದಾಗ್ತಾ ಇರೋದು. ಸುಮ್ಮನೆ ಅವಳನ್ನ ಕಳಿಸ್ಬಿಡು ಅವ್ರ ಮನೆಗೆ ಅವ್ರನ್ನ. ಅವ್ರು ಕರ್ಕೊಂಡು ಹೋಗಿ ಬರ್ತಾರೇನೋ ಬಿಡು, ಒಂದು 2 ದಿನ ನೋಡೋಣ. ಇನ್ನೇನು ಮಾಡೋಕ್ಕಾಗುತ್ತೆ, ಉಳ್ಳ ಬಂದೈತೆ ಕಾಲು ತೆಗ್ದು. ಸುಮ್ಮನೆ ಅದಕ್ಕೇನಾಗಿಲ್ಲ, ನೀನು ಅದಕ್ಕೆಲ್ಲ ಏನು ಅಂತ ಅನ್ಕೋಬೇಡ. ಇಲ್ಲ ಕಣಪ್ಪ, ಅದಕ್ಕೆ ಆಗಿರೋದು ದೇವ್ರಾಣೆಗೂ, ಅದಕ್ಕೆ ಆಗಿರೋದು ಭಾಳ ವರ್ಷದಿಂದ ನಮ್ಮ ಅತ್ತೆ ಹೋಗಿಲ್ವಲ್ಲ, ಹೋಗಿ ಅವ್ರದ್ದೆಲ್ಲ ಸೂತ್ಕ ಕಳ್ಕೊಂಡಿಲ್ವಲ್ಲ. ಈಗ ಅವಳ ಮನೆ ಸೊಸೆ ಅಲ್ಲ ಇವಳು ನಮ್ಮ ಕಾವ್ಯ, ಅದಕ್ಕೇನೆ. ಆ ದೋಷ ಎಲ್ಲ ಇರೋದಕ್ಕೇನೆ, ಆ ದೋಷ ಎಲ್ಲ ಬಂದು ನಮಗೆ ಸುತ್ಕೇಳಂಗಾಗೈತಿ. ಹೇಳಿಲ್ವೇ ಪಾಪ ಹೇಳ್ತಿತ್ತು, ನಮಗೆ ಒಳ್ಳೇದು ನಿಮಗೆ ಒಳ್ಳೇದು, ನಮಗೆ ಕೆಟ್ಟದ್ದು ನಿಮಗೆ ಕೆಟ್ಟದ್ದು ಅಂತ ಹೇಳ್ತಾ ಇತ್ತು. ಇವಾಗ ನಮಗೆ ಕಣಪ್ಪ ಕೆಟ್ಟದ್ದಾಗ್ತಾ ಇರೋದು. ಅವ್ಳು ದೇವಿ ಗನವಾಗಿ ಯಾರೋ ಕೆಲಸ ತಗೊಳ್ಳೋರು ಬಂದಿದ್ರಂತೆ, ಪೊಲೀಸ್ ಅಂತೆ ಯಾರನ. ನೋಡೋರಿಗೆಲ್ಲ ಒಳ್ಳೇದಾಗ್ತಾ ಐತಿ. ಅವನು ಏನೋ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ. ಯಾವುದೋ ಸ್ಯಾನೆ ಸಂಬಳದಂತಪ್ಪ 25,000 ಕೊಡಾರಂತೆ. ಈಗ ಯಾವುದೋ 40,000 45,000 ಸಂಬಳದ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ. ಎಲ್ಲ ಒಳ್ಳೇದಾಗ್ತೈತೆ ಅವ್ರಿಗೆ ಇವಾಗ. ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾನಂತೆ? ಹೌದೇ? ಯಾವುದೋ ಬೇರೆ ಕೆಲಸ ಅಂತೆ. ಇವಾಗ ಮೊದ್ಲೊಂದು 25,000 ಕೊಡ ಅಂತ ಕೆಲ್ಸಕ್ಕೆ ಹೋಗೋಣಂತೆ. ಇವಾಗ 45,000 40,000 ಅಂತೆ ಅಂತ ಕೆಲಸ ಹುಡುಕ್ಯಾಣವನಂತೆ. ನೋಡೋರಿಗೆಲ್ಲ ಒಳ್ಳೇದಾಗ್ತೈತೆ, ನಮಗೆ ತಾನೇ ಕೆಟ್ಟದ್ದಾಗ್ತಾ ಇರೋದು. ಮೊದಲು ಅವಳನ್ನ ಕಳ್ಸಪ್ಪ ಸ್ವಾಮಿ, ಬುದ್ಧಿವಾದ ಹೇಳಿ ಏನು ಮಾಡೋಕ್ಕಾಗುತ್ತಮ್ಮ, ಕಾಲು ತೆಗ್ದು ಬಂದೆ, ಹೋಗು ಗಂಡರ ಮನೆಯಾಗೆ ಇರಬೇಕು, ಏನು ಮಾಡೋಕ್ಕಾಗಲ್ಲ ಅನುಸರಿಸ್ಕೊಂಡಿರು. ಈಗ ಅತ್ತೆ ಸೊಸೆ ಅಂದಮೇಲೆ ಬಂದೇ ಬರ್ತವೆ. ಇವಾಗ ಅತ್ತೆ ಮಾಮ ಇದ್ದಾರೆ ಅಂದಮೇಲೆ 4 ಒಳ್ಳೆ ಮಾತು ಹೇಳ್ತಾರೆ, ಅದನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳು. ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಅವತ್ತೇ ಇಂಥ ಮಾತು ಹೇಳಿದ್ರೆ ಇದು ಒಟ್ಟು ಅನುಭವಿಸೋ ಅಂಥ ಪರಿಸ್ಥಿತಿನೇ ಇರಲಿಲ್ಲ. ನಾವು ಅದು ಬಾರಮ್ಮ ಅಂತ ನಾವು ಕರೆದ್ವಿ, ಹೇಳು, ನಾವು ಸುಮ್ಮನಿದ್ರು ಇರ್ಬೋದಾಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಗೊಂದು ರೂಮ್ ಮೇಲೆ ಒಂದು ತೊಂದರೆ ಯಾಕೆ ಹಿಂಗೆ ಆಗ್ತಾ ಇದ್ದಾವೆ ಅಂದರೆ, ಇವಾಗ ಕಾವ್ಯ ಬಂದವಳಲ್ಲ, ಅದಕ್ಕೆ ಮೀನಾಕ್ಷಮ್ಮ ಹೇಳ್ತಿದ್ದು, ನಿಮ್ಮ ಅತ್ತೆ ಬಂದಿಲ್ಲ ಕಣಮ್ಮ, ಅದಕ್ಕೆ ನಮಗೆ ಒಳ್ಳೇದು, ಈಗ ನಮಗೆ ಒಳ್ಳೇದು ನಿಮಗೆ ಒಳ್ಳೇದು, ನಮಗೆ ಕೆಟ್ಟದ್ದು ನಿಮಗೆ ಕೆಟ್ಟದ್ದು ಅಂತ ಹೇಳಿ ಮೀನಾಕ್ಷಮ್ಮ ಅದಕ್ಕೆ ಹೇಳ್ತಾ ಇತ್ತು. ನಾವು ಕೇಳಲಿಲ್ಲ, ಇವೆಲ್ಲ ಸುಳ್ಳು ಅಂತ ಅನ್ಕೊಂಡ್ವಿ. ಆ ದೋಸೆ ಎಲ್ಲ ನಮ್ಮ ಮೇಲೆ ಐತಿ ಇವಾಗ. ಅದಕ್ಕೆ ಇವಾಗ ನಮ್ಮ ಅಪ್ಪಗೆ ಸೆನಕ್ಕಿಲ್ಲ, ನಮ್ಮ ಮಾಮ ಸೆನಕ್ಕಿಲ್ಲ, ಒಬ್ರಿಗೆ ಸೆನಕ್ಕಿಲ್ಲ, ಬರೇ ನಮಗೆ ಕೆಟ್ಟದ್ದೇ ಆಗ್ತೈತೆ, ಅವ್ರಿಗೆ ಒಳ್ಳೇದಾಗ್ತೈತೆ. ಏನಪ್ಪ ಮಾಡೋದು ಇವಾಗ? ಹಿಂಗೆ ಅವಳಿಗೆ ಹೋಗಿ ಹೊಂಬಕ್ಕಾಗಲ್ಲ, ಬಿಡು ಹೊಂಬಕ್ಕಾಗಲ್ಲ, ಹಂಗಾಗೈತಿ ಇವಾಗ. ನಾವು ಅಂಥ ಪರಿಸ್ಥಿತಿಯಾಗಿದ್ದೀವಿ, ಏನು ಮಾಡೋದು? ನೋಡ್ತಾ ಇರ್ರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.